ನಮಸ್ಕಾರ ಫ್ರೆಂಡ್ಸ್, ಇದು ಮುರುಡೇಶ್ವರದ ಗುಡಿಗಾರ್ ಮನೆ ಹತ್ರ ಇದ್ದೀನಿ ಇವತ್ತು. ಇಲ್ಲಿ ನೋಡಿ, ಇಲ್ಲಿ ಸಾಕಷ್ಟು ಮಹಾಗಣಪತಿಯ ವಿಗ್ರಹಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಹಾಯ್. ನೋಡಿ, ಇಲ್ಲೂ ಕೂಡ ಗಣಪತಿಯ ವಿಗ್ರಹಗಳನ್ನು ಮೂರ್ತಿಗಳನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮೂರ್ತಿಗಳು ಜಾಸ್ತಿ ಇವೆ. ನೋಡಿ, ಕೆಲವಷ್ಟು ಸಾರ್ವಜನಿಕ ಗಣಪತಿಗಳು, ಹಾಗೆ ಕೆಲವಷ್ಟು ಮನೆಯಲ್ಲೇ ಕೂರಿಸುವಂಥದ್ದು. ಇಲ್ಲಿ ಇವರು ರೆಡಿ ಮಾಡ್ತಾ ಇದ್ದಾರೆ. ಅಣ್ಣ, ಇಲ್ಲಿ ನೋಡಿ, ಇಲ್ಲಿ ಸಾಕಷ್ಟು ಮಹಾಗಣಪತಿಯ ವಿಗ್ರಹಗಳನ್ನು ಇವರು ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ. ಇಲ್ಲಿ ಬಹಳಷ್ಟು ಸಾರ್ವಜನಿಕ ಮಹಾಗಣಪತಿಗಳು ಇವೆ. ನೋಡಿ, ಇದು ಬಹುಶಃ ಇಲ್ಲಿ ಹತ್ತಿರದ ತೊದ್ದಳ್ಳಿ ವೀರಮಾಸ್ತಿ ದೇವಸ್ಥಾನದ ಹತ್ತಿರ ಹೋಗುವಂತಹ ವಿಗ್ರಹ ಇರ್ಬೋದು. ಹೌದಾ? ಕಾರಣ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಏಡಿ ಮೇಲೆ ಕೂತ್ಕೊಂಡಿರುವಂತಹ ವಿಗ್ರಹ. ಇಲ್ಲಿ ನಾನಾ ಬಗೆಯ ಮಹಾಗಣಪತಿಯ ವಿಗ್ರಹಗಳನ್ನು ನೀವು ನೋಡ್ಬೋದು. ಇಲ್ಲಿ ನೋಡಿ, ಹಾಗೆ ನೀವು ಇವಾಗ ನೋಡ್ತಾ ಇರೋದು ವಿಶ್ವವಿಖ್ಯಾತ ಮುರುಡೇಶ್ವರದ ಓಲಗ ಮಂಟಪದ ಹತ್ತಿರ ಕೂರಿಸುವಂತಹ ಮಹಾಗಣಪತಿಯ ವಿಗ್ರಹ. ನೋಡಿ, ಅದಕ್ಕೆ ಬಣ್ಣ ಸಂಯೋಜನೆ ಕೂಡ ಆಗ್ತಾ ಇದೆ. ಇದು ಅಲ್ಲಿ ಕಲ್ಯಾಣಿ ಬಿಡುದಲ್ಲ, ಎದುರುಗಡೆಯಿಂದ ತೋರಿಸ್ತೇನೆ. ನೋಡಿ ನೋಡಿ, ನಾಳೆನೇ ತಗೊಂಡು ನಾಳೆ ಬೆಳಿಗ್ಗೆ 9:30. ಹಾಂ ಹಾಂ. ನೋಡಿ, ಮೂಸಿಕ. ಇವೆಲ್ಲ ಪರಿಸರ ಸ್ನೇಹಿ ಗಣಪತಿಗಳು, ಪ್ರತಿಯೊಂದು ಕೂಡ ಹೌದು. ನೋಡುವ, ಹಾಗೆ ಈ ಒಂದು ಮೂರ್ತಿಗಳ ಪ್ರಧಾನ ಶಿಲ್ಪಿ ಇವರೆಯ. ಇಲ್ಲಿ ನೋಡಿ, ಅವರು ಬಣ್ಣ ಸಂಯೋಜನೆಯಲ್ಲಿ ತೊಡಗಿದ್ದಾರೆ. ನಮಸ್ಕಾರ. ನಮಸ್ಕಾರ.
ನಿಮ್ಮ ಹೆಸರು ಏನಂದ್ರೆ? ನಮ್ಮ ಸುನೀಲ್ ಗುಡಿಗಾರ್ ಅಂತ ಹೇಳಿ. ಸುನೀಲ್ ಗುಡಿಗಾರ್. ನೀವು ಎಷ್ಟು ವರ್ಷದಿಂದ ಈ ಒಂದು? ನಾನು ನನ್ನ ಅಜ್ಜ ಮಾಡ್ತಾ ಇದ್ರು, ನಮ್ಮ ತಂದೆಯವ್ರು ಮಾಡ್ತಾ ಇದ್ರು, ನಮ್ಮ ತಂದೆಯವ್ರು ಮಾಡ್ತಾ ಇದ್ದಾರೆ ಈಗ. ಹೌದಾ? ತಂದೆಯವ್ರ ಜೊತೆಗೆ ನಾನು ನೀವು ಕೈ ಜೋಡಿಸಿ ಒಂದು ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಎಷ್ಟು ಗಣಪತಿಗಳನ್ನು ನೀವು? ಒಟ್ಟಿ ಒಂದು 75 ಗಣೇಶನ ಮಾಡ್ತಾರೆ. ಈ ಬೈಲೂರಿಂದ ಈ ಕಡೆ ಬಸ್ ಟರ್ಮಕ್ಕಿ ತನಕ ಫುಲ್ ಈ ಕಡೆಯಿಂದ ತಗೊಂಡು ಹೋಗ್ತಾರೆ. ಹೌದಾ? ಒಂದು 75 ಹೀಗೆ ಮಾಡ್ತೀವಿ. ಇವೆಲ್ಲ ಸಾರ್ವಜನಿಕ, ದೊಡ್ಡ ವಿಗ್ರಹ ಎಲ್ಲ ಇದೆಯಲ್ಲ, ಸಾರ್ವಜನಿಕ. ಮನೆಯಲ್ಲಿ ಕುಳಿಸುವಂತ ಸಣ್ಣದೆಲ್ಲ ವಿಗ್ರಹ, ಮನೆಯಲ್ಲಿ ಕುಳಿಸುವಂತದ್ದು ಇದೆ. ಅಂದ್ರೆ ನೀವು ಯಾವ್ದ್ರಲ್ಲಿ ಮಾಡ್ತೀರಾ ಇದನ್ನು? ಜೇಡಿ ಮಣ್ಣಿಂದ ಮಾಡ್ತೀವಿ. ಜೇಡಿ ಮಣ್ಣಿಂದ ಅಂದ್ರೆ ಪರಿಸರ ಸ್ನೇಹಿ ಗಣಪತಿ. ಅಂದ್ರೆ ಯಾವ್ದು ಕೆಮಿಕಲ್ ಎಲ್ಲ ಬಳಸೋದಿಲ್ಲ? ಬಣ್ಣನು ಕೆಮಿಕಲ್ ಅಲ್ಲ. ಹೌದಲ್ಲ? ಎಲ್ಲ ಪರಿಸರ ನೀರಲ್ಲಿ ಕರಗುವಂತ ಬಣ್ಣದ ಹಾಕೊಂಡೆ ನಾವು ಮಾಡ್ತಾ ಇದ್ದೀವಿ. ನೀರಲ್ಲಿ ಕರಗ್ತದೆ, ಬಣ್ಣ ಕರಗ್ತದೆ. ಹೌದು, ಒಳ್ಳೆ ಇದೆ ನೋಡಿ. ಇಲ್ಲಿ ಬಣ್ಣವನ್ನು ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಮಹಾಗಣಪತಿಯ ವಿಗ್ರಹಗಳನ್ನು ಮಾಡೋದು ಅಂತ ಹೇಳಿದ್ರೆ ತುಂಬ ಕಷ್ಟ ಇರುತ್ತೆ. ಗಟ್ಟಲೆ ಒಂದು ನಿದ್ರೆಗೆಟ್ಟು ಇಲ್ಲಿ ನೋಡಿ ಇಷ್ಟೊಂದು ಮಹಾಗಣಪತಿಯ ವಿಗ್ರಹಗಳನ್ನು ರೆಡಿ ಮಾಡ್ತಾರೆ ನೋಡಿ. ಇವೆಲ್ಲ ಮನೆಗಳಲ್ಲಿ ಕೂರಿಸುವಂಥ ಮಹಾಗಣಪತಿ ವಿಗ್ರಹಗಳು. ಹಾಗೆ ಇಲ್ಲಿ ಏನು ದೊಡ್ಡದು ಕಾಣಿಸ್ತಾ ಇವೆಲ್ಲ ಸಾರ್ವಜನಿಕ ಮಹಾಗಣಪತಿಯ ವಿಗ್ರಹಗಳು. ಇದು ನಿಮಗೆ ಆರ್ಡರ್ ಮಾಡಿ ಫಸ್ಟ್ ಇದು ಮಾಡ್ಬೇಕಾ? ಹೌದು, ಆರ್ಡರ್ ಮುಂಚೆ ಅವ್ರ ಮನೆ ಕೊಟ್ಟೋಗ್ತಾರೆ ನಮ್ಗೆ. ಹೌದಾ? ಈ ಗಣಪತಿ ಅಧ್ಯಕ್ಷರು ಬಂದು ಮೊದಲಿಗೆ ಮನೆ ಬಂದು 1.5 ತಿಂಗಳ ಮುಂಚೆ ನಮ್ಗೆ ಮನೆಯನ್ನ ಕೊಟ್ಟು ಇಂಥ ವಿಗ್ರಹ ಆಗ್ಬೇಕು, ನಮ್ಗೆ ಈ ತರ ಆಗ್ಬೇಕು ಅಂತ, ಇದೇ ತರ ಮಾಡ್ಬೇಕು ಅಂತ ನೀವು ಅದೇ ತರ ಮಾಡ್ಕೊಡ್ತಾರೆ ಅವರಿಗೆ. ನಾವು ಮಾಡ್ಕೊಡ್ತೇವೆ ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಾವು ಮಾಡ್ಕೊಡ್ತೇವೆ. ಫೋಟೋ ಕೊಡ್ತಾರೆ, ಈ ರೀತಿ ಆಗ್ಬೇಕು, ಆ ರೀತಿ ನಾವು ಮಾಡ್ಕೊಡ್ತೇವೆ. ಅಂದ್ರೆ ಒಂದು ಸಾಮಾನ್ಯ 1.5 ತಿಂಗಳು ಬೇಕು. 1.5 ತಿಂಗಳು ಬೇಕು. ನಾವು 1.5 ತಿಂಗಳ ಮುಂಚೆ ಅಂದ್ರೆ 2 ತಿಂಗಳ ಮುಂಚೆ ಸ್ಟಾರ್ಟ್ ಮಾಡ್ತೇವೆ. ನಂತರದಲ್ಲಿ ಸಾರ್ವಜನಿಕ ಎಲ್ಲ 1.5 ತಿಂಗಳ ಮುಂಚೆ ಸ್ಟಾರ್ಟ್ ಮಾಡ್ತೇವೆ. ಮನೆ ಗಣಪತಿ ಎಲ್ಲ ಮುಂಚೆ ಸ್ಟಾರ್ಟ್ ಮಾಡ್ತೇವೆ. ಮೊದಲೇ ಸ್ಟಾರ್ಟ್ ಅಂದ್ರೆ ಮೊದಲೇ ಮುಗಿಸ್ಕೊಳ್ತಾರೆ. ಅದಂದ್ರೆ ನಿಮಗೆ ಮೊದಲೇ ಆರ್ಡರ್ ಕೊಟ್ಟಿರ್ತಾರೆ? ಹೌದು, ಅದು ವರ್ಷನೂ ಆರ್ಡರ್ ಇರ್ತದೆ. ಹೌದಾ? ಪ್ರತಿ ವರ್ಷನೂ ಮನೇಲಿ ಕೂರಿಸ್ತಾರಲ್ಲ, ಪ್ರತಿ ವರ್ಷನೂ ಆರ್ಡರ್ ಇರ್ತದೆ. ಸಾರ್ವಜನಿಕರು ಮನೆ ತಂದು ಕೊಟ್ಟು ನಾವು ಅದ್ರ ಮೇಲೆ ಮೆತ್ತೇವೆ. 1.5 ತಿಂಗಳ ಮುಂಚೆ ಮನೆ ತಂದು ಕೊಡ್ತಾರೆ, ನಂತರ ನಾವು ಮೆತ್ತಿ ಈ ರೀತಿ ಮಾಡ್ತೇವೆ. ಇಲ್ಲಿ ಬಾರ ಹೀರೋ. ಇಲ್ಲಿ ನೋಡಿ, ಇವ್ರ ಮಗ ಬಂದ, ಸಾತ್ವಿಕ್ ಅಂತ ಹೇಳ್ಬಿಟ್ಟು ತಂದೆಯವರು. ಹೆಸರಂತ ನೋಡಿ. ಇವರು ಈ ಒಂದು ಮೂರ್ತಿಗಳ ಪ್ರಧಾನ ಶಿಲ್ಪಿ. ಅಂದರೆ ಈ ಒಂದು ಮೂರ್ತಿಗಳನ್ನು ಪ್ರಧಾನವಾಗಿ ರೆಡಿ ಮಾಡೋರು ಇವರೇ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಮೂರ್ತಿಗಳನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಒಂದು ಮೂರ್ತಿಗಳಿಗೆ ಜೀವ ತುಂಬಿ ಇಲ್ಲಿ ನೋಡಿ, ಇದೆಲ್ಲ ಮೂರ್ತಿಗಳನ್ನು ರೆಡಿ ಮಾಡಿದವರು ಇವರು. ಅಣ್ಣ, ನೀವು ಇವಾಗ ಯಾವ್ದಾದ್ರು ಒಂದು ಅರ್ಜೆಂಟ್ ಬೇಕು ಅಂತ ಹೇಳಿದ್ರೆ ಮಾಡ್ಕೊಡ್ತೀರಾ? ವಿಗ್ರಹ ನಮಗೆ ಒಂದು 3-4 ದಿವಸ ಮುಂಚೆ ಒಬ್ಬರು ಅರ್ಜೆಂಟ್ ಬೇಕಾಗಿರ್ತದೆ, ಅವ್ರಿಗೆ ನಾವು ಮಾಡ್ಕೊಡ್ತೀವಿ. ಹೌದಾ? ಅಂದ್ರೆ ನಿಮ್ಮಲ್ಲಿ ಮಣ್ಣೆಲ್ಲ ರೆಡಿ ಇರ್ತದೆ? ಮಣ್ಣು ಬಣ್ಣ ಎಲ್ಲ ರೆಡಿ ಇರ್ತದಲ್ಲ, ಮಾಡ್ಕೊಡ್ತೇವೆ. ಶಿರಾಲಿ ಕಡೆ ಎಲ್ಲ ನೀವೇ ಕೊಡುದ? ಹೌದು, ಶಿರಾಲಿ ಕಡೆ ನಾವೇ ಕೊಡುದು. ಅಲ್ಲಿ ಶಿರಾಲಿ ಸಾರ್ವಜನಿಕ ಗಣಪತಿ? ಶಿರಾಲಿ ಸಾರ್ವಜನಿಕ ನಮ್ಮ ಚಿಕ್ಕಪ್ಪ ಆ ಕಡೆ ಮಾಡ್ತಿದ್ರು. ಅವ್ರು ನಿನ್ನೆ ಎಲ್ಲ ಅಲ್ಲಿ ಇಟ್ಟು ಬಂದ್ರ? ಅಂದ್ರೆ ಅದೇ ಎಂದ್ಕಂಡೆ ಅಂದ್ರೆ ಶಿರಾಲಿ ಶಾಲೆಯಲ್ಲಿ ಇಟ್ಟು ಬಂದಿದ್ದಾರೆ. ಹೌದಾ? ಇಲ್ಲಿ ನೋಡಿ, ಇವೆಲ್ಲ ಈಗ ಮೂರ್ತಿಗಳು ಸಂಪೂರ್ಣವಾಗಿ ರೆಡಿಯಾಗಿರುವಂಥದ್ದು.
ಅವರು ಮತ್ತೆ ತಮ್ಮ ಕಾಯಕಕ್ಕೆ ಬಂದರು. ಇಲ್ಲಿ ಇಟ್ಟಿರುವಂತಹ ಅದೆಷ್ಟೋ ಮಹಾಗಣಪತಿಯ ವಿಗ್ರಹಗಳಿಗೆ ಜೀವವನ್ನು ನೀಡಿದಂಥವರು, ಅಂದರೆ ಈ ಒಂದು ವಿಗ್ರಹಗಳನ್ನು ತಯಾರಿಸಿದವರು. ಒಂದೂವರೆ ತಿಂಗಳ ಕಾಲ ಸತತ ಪ್ರಯತ್ನದಿಂದ ಈ ಒಂದು ಮೂರ್ತಿಗಳನ್ನು ರೆಡಿ ಮಾಡ್ತಾರೆ. ನಮಸ್ಕಾರ. ನೋಡಿ, ಇವತ್ತು ನನ್ನ ಜೊತೆ ಇದ್ದಾರೆ ದೇವಿದಾಸ್ ಗುಡಿಗಾರ್ ಅಂತ ಹೇಳ್ಬಿಟ್ಟು. ಇವರು ಮುರುಡೇಶ್ವರದಲ್ಲಿ ಮಹಾಗಣಪತಿಯ ವಿಗ್ರಹಗಳನ್ನು ರೆಡಿ ಮಾಡ್ತಾರೆ. ಇಲ್ಲಿ ನೋಡಿ, ನೀವು ಹಿಂದ್ಗಡೆ ನೋಡ್ಬೋದು, ಅದೆಷ್ಟೋ ಮಹಾಗಣಪತಿಯ ವಿಗ್ರಹಗಳಿದ್ದಾವೆ, ಅದನ್ನು ಇವರೇ ರೆಡಿ ಮಾಡಿರುವಂಥದ್ದು. ಹಾಗೆ ವಿಶ್ವವಿಖ್ಯಾತ ಮುರುಡೇಶ್ವರದ ಓಲಗ ಮಂಟಪದ ಹತ್ತಿರ ಕೂರಿಸುವಂಥ ಮಹಾಗಣಪತಿಯ ವಿಗ್ರಹವನ್ನು ಕೂಡ ಇವರೇ ರೆಡಿ ಮಾಡ್ತಾರೆ. ಹಾಗೆ ಶಿರಾಲಿಯ ಹನುಮಂತ ದೇವಸ್ಥಾನದ ಹತ್ತಿರ ಕೂರಿಸುವಂಥ ಮಹಾಗಣಪತಿಯ ವಿಗ್ರಹವನ್ನು ಕೂಡ ಇವರೇ ರೆಡಿ ಮಾಡುವುದು. ಮಂಜು ಮಾಸ್ಟರ್ ಅಷ್ಟು ಇದು ಯಾರು, ಅವರು ಕೆಲಸ ಅಷ್ಟೊಂದು ಫಿನಿಶಿಂಗ್ ಎಲ್ಲ ಹಂಗೆ ಫುಲ್ ರೆಡಿ, ಎಂಥದಿಲ್ಲ. ಆದರೆ ಎಲ್ಲ ನೋಡಿದ್ರೆ ಫುಲ್ ರೆಡಿ ಆಗಿರ್ತಿತ್ತು. ಯಾವ ತರ ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ರೆಡಿ ಮಾಡೋರು ಅಂತ ಹೇಳಿದ್ರೆ ಮಂಜು ಮಾಸ್ಟರ್. ಎಂತ ವರ್ಕ್, ಎಂತ ಆರ್ಟಿಸ್ಟ್, ಅವ್ರ ಮುಂದೆ ಯಾರು ಎಂತ ಒಳ್ಳೆ ವರ್ಕರ್. ಕಲಾ ಸರಸ್ವತಿನೇ ಅವ್ರಿಗೆ ಒಲ್ದಿತ್ತೆ. ಅರ್ಧದಲ್ಲೇ ಹಿಂಗ ಅದೇ ಹೇಳಿದ್ನಲ್ಲ, ಒಳ್ಳೆಯವ್ರ ಕಾಲಿಲ್ಲ. ನೋಡಿ, ಹಾಗೆ ಈಗ ನೀವು ನೋಡ್ತಾ ಇರೋದು ವಿಶ್ವವಿಖ್ಯಾತ ಮುರುಡೇಶ್ವರ ದೇವಸ್ಥಾನದ ಓಲಗ ಮಂಟಪದಲ್ಲಿ ಕೂರಿಸುವಂಥ ಮಹಾಗಣಪತಿಯ ವಿಗ್ರಹ. ಏಳು ದಿನಗಳ ಕಾಲ ಓಲಗ ಮಂಟಪದಲ್ಲಿ ಕೂರಿಸಿ ಅಲ್ಲಿ ಪಕ್ಕದಲ್ಲಿ ಇರುವಂಥ ಕಲ್ಯಾಣಿಯಲ್ಲಿ ಈ ಒಂದು ಮಹಾಗಣಪತಿಯನ್ನು ವಿಸರ್ಜನೆ ಮಾಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಸುಮಾರು 70-75 ಮಹಾಗಣಪತಿಯ ವಿಗ್ರಹಗಳನ್ನು ಸುಮಾರು 1-1.5 ತಿಂಗಳುಗಳ ಕಾಲ ಸತತ ಪ್ರಯತ್ನದಿಂದ ರೆಡಿ ಮಾಡಿ ಇಲ್ಲಿರುವಂಥ ಸಾರ್ವಜನಿಕ ಹಾಗೆ ಮನೆಗಳಿಗೆ ಈ ಒಂದು ಮಹಾಗಣಪತಿಯ ವಿಗ್ರಹಗಳನ್ನು ತಲುಪಿಸುವಂಥ ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಈ ಒಂದು ಓಲಗ ಮಂಟಪದ ಹತ್ತಿರ ಕೂರಿಸುವಂಥ ಮಹಾಗಣಪತಿಯ ವಿಗ್ರಹವನ್ನು ಉಚಿತವಾಗಿ ನೀಡ್ತಾರೆ ಇವರು. ಆ ಒಂದು ಮುರುಡೇಶ್ವರದ ಓಲಗ ಮಂಟಪದ ಹತ್ತಿರ ಕೂರಿಸುವಂಥ ಮಹಾಗಣಪತಿಯ ವಿಗ್ರಹವನ್ನು ಇಲ್ಲಿವರೆಗೆ ಉಚಿತವಾಗಿ ನೀಡಿದ್ದಾರಂತೆ. ಈಗ 49ನೇ ವರ್ಷ, ಮುಂದಿನ ವರ್ಷ 50ನೇ ವರ್ಷ. ನೋಡಿ, 50 ವರ್ಷಗಳ ತನಕ ಈ ಒಂದು ಮಹಾಗಣಪತಿಯ ವಿಗ್ರಹಗಳನ್ನು ಉಚಿತವಾಗಿ ನೀಡ್ಕೊತಾ ಬಂದಿದ್ದಾರೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಕೆಲವಷ್ಟು ವಿಗ್ರಹಗಳನ್ನು ಇಟ್ಟಿದ್ದಾರೆ. ತೋರಿಸ್ತೀನಿ, ಇದು ಅವರ ಮನೆ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಹಾಗೆ ಕಮೆಂಟನ್ನು ಮಾಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.